ನಮ್ಮ ಶಿವಮೊಗ್ಗದ ವಾಸ್ತು ಏನೋ ಗೊತ್ತಿಲ್ಲ. ನಿನ್ನೆ ಒಂದು ಆದೇಶ ಪ್ರತಿ ಬಂತು. ಸರ್ಕಾರದ ಆನ್ಯುವಲ್ ಪ್ಲಾನ್ 2024-25 ರಾಷ್ಟ್ರೀಯ ಹೆದ್ದಾರಿಯ ಅಪ್ರೂವಲ್ ಕಾಪಿ ಬಂತು ನಿನ್ನೆ 2024-25. ಇಡೀ ರಾಜ್ಯಕ್ಕೆ 5,756 ಕೋಟಿ, ಒಟ್ಟು 8 ಡಿವಿಷನ್ಗಳಿದೆ. ನಮ್ಮ ರಾಷ್ಟ್ರೀಯ ಹೆದ್ದಾರಿಗೆ 8 ವಿಭಾಗಗಳಿದೆ ಇಡೀ ನಮ್ಮ ರಾಜ್ಯದಲ್ಲಿ. ಅದು ಶಿವಮೊಗ್ಗ ಕೂಡ ಒಂದು. ಈ 8 ವಿಭಾಗ ಸೇರಿ ಒಟ್ಟು 5,756 ಕೋಟಿ ನಿನ್ನೆ ಅದಕ್ಕೆ ಅಪ್ರೂವಲ್ ಕಾಪಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ 2,630 ಕೋಟಿಯನ್ನು ನಮ್ಮ ಶಿವಮೊಗ್ಗಕ್ಕೆ ಕೊಟ್ಟಿದ್ದಾರೆ ಅಂತ ನಾನು ಅಭಿಮಾನದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಇವತ್ತು ಸಂಘಟನೆ ಆಶ್ವಾದಿಂದ ನಿಮ್ಮ ರಾಘಣ್ಣನ ಅಭಿವೃದ್ಧಿ ಕಾರ್ಯ, ನಮ್ಮ ಡಾಕ್ಟರ್ ಸರ್ಜಿ ನಾವು ಈ ಅವಧಿಯ ಒಂದು ಅಭಿವೃದ್ಧಿಯ ನಮ್ಮ ಕ್ಷೇತ್ರವನ್ನು ತೆಗೆದುಕೊಂಡು ಹೋದ ದಿಕ್ಕಿನಲ್ಲಿ ಈಗಾಗಲೇ ಆ ದಿಕ್ಕಲ್ಲಿ ಹೆಜ್ಜೆನ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಷ್ಟು ಮಾತ್ರ ಹೇಳ್ತೇನೆ, ಶಿವಮೊಗ್ಗ ಕ್ಷೇತ್ರಕ್ಕೆ ಇನ್ನೇನೇನು ಕೊರತೆ ಇದೆ ಆ ದಿಕ್ಕಲ್ಲಿ ಯೋಗ. ಇವತ್ತು ನಮ್ಮ ಸೋಮಣ್ಣ ರೈಲ್ವೆ ಮಿನಿಸ್ಟರ್ ಇದ್ದಾರೆ, ಸನ್ಮಾನಿತ ಕುಮಾರಸ್ವಾಮಿಗಳು ಇವತ್ತು ಕೇಂದ್ರದ ಉಕ್ಕು ಸಚಿವರಾಗಿ, ಕೋಲ್ ಮಿನಿಸ್ಟರ್ ಆಗಿ, ನಮ್ಮ VSL ಅನೇಕ ಸವಾಲಿದೆ, ಅದನ್ನು ಸರಿ ಮಾಡಬೇಕಾಗಿದೆ. ಪ್ರವಾಸೋದ್ಯಮದ ಹಬ್ಬ ಆಗಬೇಕಾಗಿದೆ. ಈ ದಿಕ್ಕಲ್ಲಿ ಏನೇನು ಬೇಕು ಅಭಿವೃದ್ಧಿಯ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಯುವಕರಿಗೆ ಏನಾಗಬೇಕು ಆ ದಿಕ್ಕಲ್ಲೂ ಕೂಡ ಗಮನವನ್ನು ಕೊಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತುಂಬ ಸಂತೋಷ. ಇವತ್ತು ನಾನು ಮೊನ್ನೆ ದೆಹಲಿಯಿಂದ ಹುಬ್ಳಿಗೆ ಬಂದು ಅಲ್ಲಿಂದ ಸೊರಬ, ಶಿಕಾರಿಪುರ, ಸಾಗರ, ಭದ್ರಾವತಿ, ಇವತ್ತು ಶಿವಮೊಗ್ಗ, ಈ ರೀತಿ ಒಂದು ತಾಲೂಕಿನ ಕಾರ್ಯಕರ್ತರು ಕೂಡ ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ಇದು. ನನ್ನನ್ನು ಸನ್ಮಾನ ಮಾಡ್ಕೊಳ್ಳುವಂಥ ಕಾರ್ಯಕ್ರಮ ಅಲ್ಲ. ಇವತ್ತು ನನ್ನ ಮನೇಲಿ ಹೋಳಿಗೆ ಊಟ ಮಾಡೋಂಥ ವಾತಾವರಣ ಇಲ್ಲ. ಇವತ್ತು ಯಡಿಯೂರಪ್ಪನವ್ರನ್ನ ರಾಜಕೀಯವಾಗಿ ಷಡ್ಯಂತ್ರವನ್ನು ಮಾಡಿ ಇವತ್ತು ತಪ್ಪು ಸಂದೇಶವನ್ನು ಕೊಡ್ಲಿಕ್ಕೆ ಎಲ್ಲ ರೀತಿಯ ಷಡ್ಯಂತ್ರ ನಡೀತಾ ಇದೆ. ಇವತ್ತು ಇಂಥ ಒಂದು ಸಂದರ್ಭದಲ್ಲೂ ಕೂಡ ನಾನು ಇವತ್ತಿಲ್ಲಿ ಬಂದಿದ್ದೀನಿ ಅಂದರೆ ದೇವದುರ್ಗ ಅಂತ ನನ್ನ ಕಾರ್ಯಕರ್ತ ಬಂಧುಗಳು ನಿಮ್ಮ ಆಶ್ವಾದಿಂದ ನನ್ನ ಮನೇಲಿ ಹೋಳಿಗೆ ಊಟ ಇಲ್ಲಿ ಹೋದರೆ ನಿಮಗೆ ಹೋಳಿಗೆ ಊಟ ಹಾಕ್ಬೇಕು ನನ್ನ ಕರ್ತವ್ಯ ಅಂತ ನಾನು ಇಲ್ಲಿ ಬಂದಿದ್ದೀನಿ ಹೊರತು ನನಗೆ ಸನ್ಮಾನ ಸ್ವೀಕಾರ ಮಾಡಲಿಕ್ಕೆ ನಾನು ಬಂದಿಲ್ಲ. ತುಂಬ ಸಂತೋಷ. ಇಷ್ಟು ಮಾತ್ರ ಹೇಳ್ತೀನಿ, ಏನೇ ಸವಾಲುಗಳಿದ್ರೂ ಕೂಡ ನಮ್ಮ ಕ್ಷೇತ್ರ, ನಮ್ಮ ಕಾರ್ಯಕರ್ತರು, ನೀವೇನು ನಮ್ಮ ರಾಘಣ್ಣನಿಂದ ಇಂಥ ಕೆಲಸ ಮಾಡಿಸ್ತೀನಿ ಅಂತೆಲ್ಲ ಆಶ್ವಾಸನೆ ಕೊಟ್ಟು ಆ ಒಂದು ಬೂತ್ಗಳಿಗೆ ಹೋಗಿ ಆಶ್ವಾಸನೆ ಕೊಟ್ಟು ಬಂದಿದ್ದೀರಿ. ನೀವು ಯಾರು ಕೂಡ ತಲೆ ತಗ್ಸಿದ ರೀತಿಯಲ್ಲಿ ನಾನು ಸನ್ಮಾನಿತ ಚನ್ನಬಸಪ್ಪನವ್ರು ಇರ್ಬೋದು, ಡಾಕ್ಟರ್ ಸರ್ಜಿಯವರು ಇರ್ಬೋದು, ನಮ್ಮ ಸಂಘಟನೆ ಎಲ್ಲ ಹಿರಿಯರ ಅರುಣ್ ಇದ್ದಾರೆ, ನಮ್ಮ ರುದ್ರೇಗೌಡರು ಇದ್ದಾರೆ, ಈ ರೀತಿ ಎಲ್ಲರ ಹಿರಿಯರ ನೇತೃತ್ವದಲ್ಲಿ ಕ್ಷೇತ್ರವನ್ನು ತೆಗೆದುಕೊಂಡು ಹೋದ ಕೆಲಸವನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಗೌರವಂತ ಡಾಕ್ಟರ್ ಸರ್ಜಿ ಬಗ್ಗೆ ಒಂದೇ ಒಂದು ಘಟನೆ ನಂಗೆ ಇನ್ನೂ ಕೂಡ ಕಣ್ಮುಂದಿರೋದು, ಸನ್ಮಾನಿಸಿದ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಇದ್ದಕ್ಕಿದ್ದಂಗೆ ಬ್ರೇಕಿಂಗ್ ನ್ಯೂಸ್ ಟಿವಿಲಿ ನಾವೆಲ್ಲರೂ ಕೂಡ ನೋಡಿದ್ವಿ. ನಮ್ಮ ಶಿವಮೊಗ್ಗದ ಮೆಗನ್ ಹಾಸ್ಪಿಟ್ಲಲ್ಲಿ ICUಯಲ್ಲಿ ಇನ್ಕ್ಯುಬೇಷನ್ ಸೆಂಟರಲ್ಲಿ ಆಗ್ತಾನೆ ಹುಟ್ಟಿದಂಥ ಆ ಮಕ್ಕಳನ್ನು ಇಡುವಂಥ ಆ ಒಂದು ಸೆಂಟರ್ ಏನಿದೆ ಅಲ್ಲಿ ಇದ್ದಕ್ಕಿದ್ದಂಗೆ ಶಾಕ್ ಸರ್ಕ್ಯೂಟ್ ಆಗಿ ಫೈರ್ ಆಗುತ್ತೆ. ಆ ಸಂದರ್ಭದಲ್ಲಿ ಆ ಕ್ಷಣದಲ್ಲಿ ಹುಟ್ಟಿದಂಥ ಮಕ್ಕಳನ್ನು ಉಳಿಸೋಕ್ಕೋಸ್ಕರ ಆ ಸೆಂಟರ್ಲ್ಲಿ ಇಟ್ಟಾಗ ಆ ಹೊಗೆಗೆ ಬರೇ ಆ ಇನ್ಫೆಕ್ಷನ್ಗೆ ಹೋಗುವಂಥ ಒಂದು ಅವಕಾಶಗಳಿರುತ್ತೆ. ಅಂಥ ಸಂದರ್ಭದಲ್ಲಿ ಆ ತೊಟ್ಲು ಸಮೇತ ಸುಮಾರು 20-30 ಮಕ್ಕಳನ್ನು ನೇರವಾಗಿ ಆ್ಯಂಬ್ಯುಲೆನ್ಸಲ್ಲಿ ತೆಗೆದುಕೊಂಡು ಹೋಗಿ ನಮ್ಮ ಡಾಕ್ಟರ್ ಸರ್ಜಿ ಅವರ ಒಂದು ಬಗ್ಗೆ ವಿಶ್ವಾಸ ಇಟ್ಟು ಆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ಒಂದು ಮಗುವಿನ ಉಸಿರನ್ನು ಹೋಗದ ರೀತಿಯಲ್ಲಿ ಆ ಜೀವನ ಉಳಿಸುವಂಥ ಪುಣ್ಯಾತ್ಮ ಗೌರವಂತ ಡಾಕ್ಟರ್ ಸರ್ಜಿ ಅವರು. ಆ ಪುಣ್ಯನ ಗೊತ್ತಿಲ್ಲ. ಇವತ್ತು ನಾವು ಅವರೆಲ್ಲ ಒಟ್ಟಾಗಿ ಅವ್ರ ಜೊತೆಗೆ ನಾನು ಇವತ್ತು ಸಾರ್ವಜನಿಕ ಕ್ಷೇತ್ರದ ಕೆಲಸಕ್ಕೆ ಬರೋಕ್ಕೆ ನಿಮ್ಮದ ಕಾರ್ಯಕರ್ತರು ಹಾರೈಸಿದರೆ 100% ಅಷ್ಟೇ ಆ ಮಕ್ಕಳ ಜೀವನ ಉಳಿಸಿದ್ರು. ಅದೇ ರೀತಿ ಪ್ರಜಾಪ್ರಭುತ್ವದ ಗೌರವವನ್ನು ಉಳಿಸುವಂಥ ದಿಕ್ಕಿನಲ್ಲೂ ಕೂಡ ಡಾಕ್ಟರ್ ಸರ್ಜಿ ಅವರ ನೇತೃತ್ವದಲ್ಲಿ ಮಾನವಜಿಯವರ ಅಪೇಕ್ಷೆ ತಕ್ಕಂತೆ, ಸಂಘಟನೆ ಅಪೇಕ್ಷೆ ತಕ್ಕಂತೆ ಎಲ್ಲರೂ ಒಟ್ಟಾಗಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ತಮ್ಮ ಪರಿಶ್ರಮವನ್ನು ಮಳೆ ಇದ್ದಿಲ್ಲ, ಬರಗಾಲ ಅಂಥ ಸಂದರ್ಭದಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ತಾವೆಲ್ಲರೂ ಕೂಡ JDS ಮತ್ತು ನಮ್ಮ BJPಯ ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ನಿಮ್ಮ ರಾಘಣ್ಣನ ಚುನಾವಣೆ ಮುಗಿತಿದ್ದಂಗೆ ಗೌರವಂತ ಡಾಕ್ಟರ್ ಸರ್ಜಿ ಅವರು ಈಗಾಗಲೇ DCC ಬ್ಯಾಂಕಿನ ಚುನಾವಣೆ ಬಗ್ಗೆ ಕೂಡ ಮಧ್ಯಾಹ್ನ ಚರ್ಚೆ ಆಯಿತು. ಅಂದರೆ ಕಾರ್ಯಕರ್ತರಿಗೆ ವಿಶ್ರಮಿಸಿದೆ. ಒಂದಾದ ಮೇಲೆ ಒಂದು ಚುನಾವಣೆಗಳು ಇದ್ದರೂ ಕೂಡ ಅಷ್ಟೇ
ನಿಮ್ಮ ಮನೆಯ ಒಬ್ಬ ಸಹೋದರ ನಿಂತಾಗ ಯಾವ ರೀತಿ ಶ್ರಮವನ್ನು ಅದೇ ಅಷ್ಟೇ ಪ್ರೀತಿಯಿಂದ ತಾವೆಲ್ಲ ಕೂಡ ಈ ಒಂದು ಚುನಾವಣೆ ನೆರವೇರಿಸಿರುತ್ತಾ ಕಾರ್ಯಕರ್ತರಿಗೆ ಮತ್ತೊಮ್ಮೆ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ಅಭಿನಂದನೆಯನ್ನು ತಿಳಿಸ್ತಾ, ವಿಶೇಷವಾಗಿ ವೇದಿಕೆ ಮೇಲಿಂದ ಎಲ್ಲ ಮುಖಂಡರುಗಳಿಗೆ, ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ, ನಮ್ಮ ಗೌರವಾನ್ವಿತ ಶಾಸಕರುಗಳಿಗೆ, ಮಾಜಿ ಶಾಸಕರುಗಳಿಗೆ, JDS ಮುಖಂಡರು ಕೂಡ ತಮ್ಮ ಮುಖಾಂತರ ಕೃತಜ್ಞತೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.